ಹಾಯ್ ಫ್ರೆಂಡ್ಸ್, ದಂಬುಲಾದಲ್ಲಿ ಈ ದಿನ ಶ್ರೀಲಂಕಾ ಮತ್ತು ಪಾಕಿಸ್ತಾನ ವಿರುದ್ಧ ಮೊದಲ T20 ಪಂದ್ಯ ನಡೆಯುತ್ತದೆ. ಟಾಸ್ ಗೆದ್ದ ಪಾಕಿಸ್ತಾನದವರು ಶ್ರೀಲಂಕಾದವರಿಗೆ ಮೊದಲೇ ಬ್ಯಾಟಿಂಗ್ ಮಾಡಲು ಅವಕಾಶ ನೀಡ್ತಾರೆ. ಇದನ್ನು ಉಪಯೋಗ ತೋಲಿಲ್ಲ. ಮೇಲ್ನೋಟಕ್ಕೆ ಈ ದಿನ ಪಂದ್ಯದಲ್ಲಿ ಸ್ಪಿನ್ ಸ್ನೇಹ ಇತ್ತಂತ ಅನಿಸುತ್ತದೆ. ಯಾಕಂದರೆ ಇವರು ಸ್ವತಃ ಅವರ ದೇಶದಲ್ಲೇ ನಡಿಬೇಕಾದ್ರೆ ಶ್ರೀಲಂಕಾದವರು ಕೇವಲ 128 ರನ್ಗೆ ಆಲ್ಔಟ್ ಆಗ್ತಾರೆ. ಅದರಲ್ಲಿ ಲಿಯಾನಿಗೆ 40 ರನ್ ತೆಗೆದ್ರೆ ನಾಯಕ ಅಸಲಂಕಾ ಅವರು 18 ರನ್ ತೆಗಿತಾರೆ. ಮಿಕ್ಕಂತೆ ಹಸರಂಗ ಒಂದು 12 ರನ್ ತೆಗಿತಾರೆ. ಮಿರ್ಜಾ 3 ವಿಕೆಟ್ ಹೋಗಿದ್ರೆ ಅಬ್ರಾರ್ 3 ವಿಕೆಟ್ ಹೋಗಿದ್ದಾರೆ. 16.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 129 ರನ್ ಪಾಕಿಸ್ತಾನ ಹೊಡಿತಾರೆ. ಅದರಲ್ಲಿ ಈ T20 ಪಂದ್ಯದಲ್ಲಿ ಏಕೈಕ ಅರ್ಧ ಶತಕ ಫರ್ಹಾನ್ ಅವರು 51 ರನ್ ತೆಗಿತಾರೆ. ಪಂದ್ಯ ಪುರುಷವನ್ನು ಶಬಾದ್ ಖಾನ್ ಅವರಿಗೆ 4 ಓವರಲ್ಲಿ 25 ರನ್ ಕೊಟ್ಟು 2 ವಿಕೆಟು, 18 ರನ್ ನಾಟ್ಔಟು, ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಓವರಾಲ್ ಈ T20 ಪಂದ್ಯ ಇದು ನೋಡಲು ಅಭಿಮಾನಿಗಳಿಗೆ ಏನು ರಸದೌತಣ ನೀಡಲಿಲ್ಲ. ಇದೊಂದು ನಾರ್ಮಲ್ ಮ್ಯಾಚ್ ಥರ ಆಯಿತು. ಯಾಕಂದರೆ ಕೇವಲ ಇನ್ನು 20 ದಿನಗಳಲ್ಲಿ T20 ವರ್ಲ್ಡ್ ಕಪ್ ಇದೆ. ಈ ಥರ ಪಂದ್ಯ ಆಡಿದ್ರೆ ಇದು ನಿರಾಶೆಯನ್ನೇ ಉಂಟು ಮಾಡಿದೆ ಅಭಿಮಾನಿಗಳಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಹೇಳ್ಬೇಕಂತಂದರೆ 2 ದಾಖಲೆಗಳು ಆಸೀಸ್ ಸರಣಿಯಲ್ಲಿ ಒಂದು 2 ಮೂಡಿ ಬಂದಂಥ ದಾಖಲೆಗಳು. ಜೋ ರೂಟ್ ಅವರು ಇಂಟ್ರೆಸ್ಟಿಂಗ್ ಹೇಳ್ಬೇಕಂತಂದರೆ ಅವರು ಕೋವಿಡ್ ನಂತರ 24 ಟೆಸ್ಟ್ ಸೆಂಚುರಿ ಹೊಡಿತಾರೆ. ಅವರು 5,557 ರನ್ ತೆಗಿತಾರೆ. ಆ್ಯಾವ್ರೇಜ್ 55. ಅದೊಂದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ದಾಖಲೆ ಮಿಚೆಲ್ ಸ್ಟಾಕ್ ಅವರು ಹಾಕಿದ ಮೊದಲನೇ ಓವರಲ್ಲೇ 27 ವಿಕೆಟ್ ಹೊಡೆದಿದ್ದಾರೆ. ಫಸ್ಟ್ ರ್ಯಾಂಕಲ್ಲಿ ಇಂಗ್ಲೆಂಡಿನ ನಿವೃತ್ತ ವೇಗದ ಬಾಲರ್ ಆಂಡರ್ಸನ್ ಇದ್ದಾರೆ. 29 ವಿಕೆಟ್ ಹೋಗಿದ್ದಾರೆ ಅವರು ಹಾಕಿದ ಮೊದಲೇ ಓವರಲ್ಲಿ. ಇನ್ನು 2 ವಿಕೆಟ್ ತೆಗೆದ್ರೆ ಅವರು ದಾಖಲೆಯನ್ನು ಸರಿಗಟ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.